ಬ್ಯಾಕ್. ನೋಡಿ, ಮಂಗಳೂರಿನಲ್ಲಿ ಆದಂತಹ ಒಂದೇ ಒಂದು ಘಟನೆಯಿಂದಾಗಿ ಅಜ್ಜಿ ಪ್ರೇಮ ಮತ್ತು ಇಬ್ಬರು ಮೊಮ್ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇಡೀ ಕುಟುಂಬಸ್ಥರು ಈ ಒಂದು ಸಾವನ್ನು ಗೆದ್ದು ಬರ್ತಾರೆ ಅಂತ ಹೇಳಿ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗಿತ್ತು. ಬಟ್ ಆದರೆ ಆ ಮಕ್ಕಳಾದರೂ ಬದುಕ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಆ 1.5 ವರ್ಷದ ಮಗು ಕೂಡ ಸಾವನ್ನಪ್ಪಿದೆ. ಸದ್ಯಕ್ಕೆ ಅಶ್ವಿನಿಯವರನ್ನು ರಕ್ಷಣೆ ಮಾಡಲಾಗಿದೆ. ಆಕೆಯನ್ನು ಇದೀಗ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿಕಿತ್ಸೆಯ ಅಗತ್ಯತೆ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿತ್ತು. ಬಟ್ ಆದರೆ ಪ್ರಯೋಜನ ಆಗಿಲ್ಲ. ಅವಶೇಷಗಳ ಅಡಿಯಿಂದ ತಾಯಿಯ ರಕ್ಷಣೆ ಆಗಿದೆ. ಅಜ್ಜಿ ಪ್ರೇಮ, ಮೊಮ್ಮಗ ಆರ್ಯನ್ ಮತ್ತು ಆರುಷ್ ಸಾವನ್ನಪ್ಪಿದ್ದಾರೆ. ಜವರಾಯ ಯಾವ ರೀತಿಯಾಗಿ ಅಟ್ಟಹಾಸ ಮೆರೆದಿದ್ದಾನೆ ನೋಡಿ. ಕಿರಿಮಗ ಆರುಷ್ ಕೂಡ ಬದುಕಿ ಉಳಿಲಿಲ್ಲ, ಮತ್ತು ಆರ್ಯನ್ ಕೂಡ ಬದುಕಿಲ್ಲ. ಮಕ್ಕಳ ರಕ್ಷಣೆಗೆ ಶತ ಪ್ರಯತ್ನ ಕೂಡ ಮಾಡಿದ್ರು ತಾಯಿ. ಬಟ್ ಆದರೆ ಅದ್ಯಾವುದು ಪ್ರಯೋಜನ ಆಗಿಲ್ಲ, ಕೈಗೂಡಲಿಲ್ಲ. ದುರ್ವಿಧಿಗೆ ಕೋಟಿ ಕೋಟಿ ಜನ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಮನೆಯಲ್ಲಿ ಇದ್ದವರ 5 ಪೈಕಿ ಈಗ 3 ಸಾವನ್ನಪ್ಪಿದ್ದಾರೆ. ಒಂದು ಅಜ್ಜಿ ಪ್ರೇಮ ಅವರು, ಮತ್ತು ಆರ್ಯನ್ ಮತ್ತು ಆರುಷ್, 3 ಕೂಡ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು, ಬದುಕುಳಿಲಿ ಅಂತ ಹೇಳಿ. ಯಾಕೆಂತಂದರೆ ಇನ್ನು ಪುಟ್ಟ ಮಗು, 1.5 ವರ್ಷದ ಕಾಂತಮ್ಮ, ಬದುಕು ಉಳಿಯುತ್ತೆ ಅನ್ನುವಂತಹ ವಿಶ್ವಾಸಗಳು ಕೂಡ ಇತ್ತು. ಬಟ್ ಆದರೆ ಬದುಕಿ ಉಳಿದಿಲ್ಲ. ಈಗ ಅಶ್ವಿನಿ ಅವರು ಬದುಕಿದ್ದಾರೆ, ಮತ್ತು ಅವರ ಪತಿ ಕೂಡ ಬದುಕಿದ್ದಾರೆ, ಮತ್ತು ಅವರ ಮಾವ ಕೂಡ ಬದುಕಿದ್ದಾರೆ. 3 ಜನ ಬದುಕಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಮಕ್ಕಳ ರಕ್ಷಣೆಗೆ ಪಾಪ ಎಷ್ಟು ಸತತವಾಗಿ ಪ್ರಯತ್ನವನ್ನು ಪಟ್ಟರು ತಾಯಿ ಅಂತಂದರೆ, ಆಕೆ ಮಗುವಿಗೆ ಅಡ್ಡಲಾಗಿ ಕೈ ಹಿಡ್ಕೊಂಡಿದ್ರು, ಮಗುಗೇನೂ ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟರು. ಇಡೀ ಗೋಡೆ ಕುಸಿತ ಆಗಿದ್ದ ಸಂದರ್ಭದಿಂದಲೂ ಕೂಡ ಕಾರ್ಯಾಚರಣೆ ಕಂಪ್ಲೀಟ್ ಆಗುವವರೆಗೂ ಕೂಡ ಮಗುವಿನ ರಕ್ಷಣೆ ಮಾಡಬೇಕು, ಮಕ್ಕಳನ್ನು ಉಳಿಸ್ಕೊಳ್ಬೇಕು, ಮಕ್ಕಳು ಬದುಕಬೇಕು, ಮತ್ತು ನನಗೇನಾದರೂ ಪರವಾಗಿಲ್ಲ, ಮಕ್ಕಳು ಬದುಕಬೇಕು ಅಂತ ಹೇಳಿ ತಾಯಿ ಅಶ್ವಿನಿ ಹೇಳ್ತಾ ಇದ್ರು. ಅವ್ರಿಗೂ ಕೂಡ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಟ್ ಆದರೆ ತಾಯಿಯ ಪ್ರಯತ್ನ ವಿಫಲವಾಗಿದೆ. ಸತತ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಆಕೆಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಸಂದರ್ಭದಲ್ಲಿ ನಾನಿಲ್ಲ ಅಂದರೂ ಮಕ್ಕಳು ಬದುಕಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆರುಷ್ ಸಾವಿನ ಬಗ್ಗೆ ಖಚಿತ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ವೈದ್ಯರು. ಗುಡ್ಡ ಕುಸಿತದಲ್ಲಿ ಇದೀಗ ಆರುಷ್ ಮತ್ತು ಆರ್ಯನ್ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. 60 ವರ್ಷದ ಪ್ರೇಮ ಪೂಜಾರಿ ಸೇರಿ 3 ಸಾವಾಗಿದೆ. ಗುಡ್ಡ ಕುಸಿತದಲ್ಲಿ 60 ವರ್ಷದ ಪ್ರೇಮ ಅವರ ಅಜ್ಜಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಮಂಗಳೂರಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NDRF ತಂಡ ಸತತವಾಗಿ ಬೆಳಗ್ಗೆಯಿಂದಲೂ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು. ಕಾರ್ಯಾಚರಣೆಗೆ ಅಡ್ಡಿ ಆಗಿದ್ದು ಮೊದಲಿಗೆ ಏನಪ್ಪ ಅಂತಂದರೆ, ರಸ್ತೆ ಕಿರಿದಾದದ್ದು, ದೊಡ್ಡದಿರಲಿಲ್ಲ. ಅಲ್ಲಿಗೆ ಯಾವುದೇ ರೀತಿಯಾದಂತಹ ವೆಹಿಕಲ್ಸ್ಗಳು ಪಾಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ.